ಯುದ್ಧದ ಹೊಡೆತಕ್ಕೆ ಇಡೀ ವಿಶ್ವವೇ ತಲ್ಲಣಿಸಿ ಹೋಗ್ತಾ ಇದೆ. ಹೀಗಾಗಿನೇ ಪ್ರಧಾನಿ ನರೇಂದ್ರ ಮೋದಿ ದೇಶವಾಸಿಗಳಿಗೆ 7 ಎಚ್ಚರಿಕೆಯ ಸಂದೇಶಗಳನ್ನು ಕೊಟ್ಟಿದ್ದಾರೆ. ದೇಶ ಸೇವೆಗಾಗಿ ಜನ ಏನೆಲ್ಲ ಮಾಡಬೇಕು ಅನ್ನೋದರ ಬಗ್ಗೆ ಸಂದೇಶ ರವಾನೆ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಬೆಂಗಳೂರಿನಿಂದ ಸಿಕಂದರಾಬಾದ್ಗೆ ಹೋದವರು ಅಲ್ಲಿಂದಲೇ ಇಡೀ ದೇಶಕ್ಕೆ ಸಂದೇಶವೊಂದನ್ನು ರವಾನಿಸಿದ್ರು. ಕೊರೋನಾ ಸಮಯದಲ್ಲಿ ಅಧಿಕೃತವಾಗಿ ಲಾಕ್ಡೌನ್ ಅನೌನ್ಸ್ ಮಾಡಿದ್ದರು. ಇದೀಗ ಕೊರೋನಾ ದಿನಗಳ ಕರಾಳತೆಯನ್ನ ಸಿಕಂದರಾಬಾದ್ ಸಮಾರಂಭದಲ್ಲಿ ಬಿಚ್ಚಿಟ್ರು. ಈ ಬಾರಿ ಲಾಕ್ಡೌನ್ ಇಲ್ಲದಿದ್ದರೂ ದೇಶ ಸೇವೆಗಾಗಿ ಪ್ರಜೆಗಳು ಮಾಡಬೇಕಾದ ಕರ್ತವ್ಯದ ಬಗ್ಗೆ ಸಲಹೆ ನೀಡುತ್ತಲೇ ಕೆಲವು ಸಂಕಲ್ಪದೊಂದಿಗೆ ದೇಶಕ್ಕಾಗಿ ತ್ಯಾಗಿಗಳಾಗಿ ಎಂದು ಕರೆ ಕೊಟ್ಟಿದ್ದಾರೆ. ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ, ಮೆಟ್ರೋ ಎಲೆಕ್ಟ್ರಿಕ್ ವಾಹನ ಬಳಸಿ, ವರ್ಕ್ ಫ್ರಮ್ ಹೋಮ್, ಆನ್ಲೈನ್ ಮೀಟಿಂಗ್. ಇನ್ನೊಂದು ವರ್ಷ ಚಿನ್ನ ಖರೀದಿ ಬೇಡ, ವಿದೇಶಗಳ ಅದ್ಧೂರಿತನ ಬೇಡ, ಅಡುಗೆ ಎಣ್ಣೆ ಬಳಕೆ ಮಿತವಾಗಿರಲಿ, ರಸಗೊಬ್ಬರ ಬಿಡಿ, ಸಾವಯವ ಕೃಷಿ ಮಾಡಿ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದಿಂದಾಗಿ ಕಚ್ಚಾ ತೈಲ ಪೂರೈಕೆಯಲ್ಲಿ ವ್ಯತ್ಯಯವಾಗ್ತಿದೆ. ಜಾಗತಿಕ ಬಿಕ್ಕಟ್ಟು ಉಲ್ಬಣವಾದ ಕಾರಣಕ್ಕೆ ಡಾಲರ್ ರೂಪದಲ್ಲಿ ದುಬಾರಿ ರೂಪಾಯಿ ಕೊಟ್ಟು ತೈಲ ಖರೀದಿ ಮಾಡಲಾಗ್ತಿದೆ. ಹೀಗಾಗಿಯೇ ಪೆಟ್ರೋಲ್ ಡೀಸೆಲ್ ಅನ್ನ ಮಿತವಾಗಿ ಬಳಸಿ ಅಂತ ಮೋದಿ ಕರೆ ಕೊಟ್ಟಿದ್ದಾರೆ. वैश्विक संकट के इस समय में हमें कर्तव्यों को सर्वोपरि रखते हुए कुछ संकल्प लेने होंगे. पेट्रोल डीजल का संयम से इस्तेमाल करना. साथियों, हमें पेट्रोल डीजल का उपयोग कम करना होगा. शहरों में जहां मेट्रो है वहां हम तय करें कि हम मेट्रो का ही उपयोग करेंगे. अगर कार में ही जाना जरूरी है तो फिर कार पूल करने का प्रयास करें और भी लोगों को साथ बिठा ले. जिन लोगों के पास इलेक्ट्रिक व्हीकल है वो भी कोशिश करें कि इलेक्ट्रिक व्हीकल का ज्यादा से ज्यादा उपयोग करें. ಇನ್ನು ಕೊರೋನಾ ಕಾಲದಲ್ಲಿ ಅಳವಡಿಸಿಕೊಂಡಿದ್ದ ಸೂತ್ರಗಳು ಇಂದಿಗೂ ಮಾದರಿ ಎಂಬಂತೆ ಪ್ರಧಾನಿ ಮೋದಿ ಸಲಹೆ ನೀಡಿದ್ದಾರೆ. ವಿದೇಶಿ ಪ್ರವಾಸ, ವಿದೇಶಗಳಲ್ಲಿ ಅದ್ಧೂರಿ ಮದುವೆಗಳಿಗೆ 1 ವರ್ಷದ ಮಟ್ಟಿಗೆ ಕಡಿವಾಣ ಹಾಕಬೇಕಿದೆ ಎಂದಿದ್ದಾರೆ. साथियों, हमने कोरोना के समय में वर्क फ्रॉम होम की, ऑनलाइन मीटिंग्स की, वीडियो कॉन्फ्रेंस की, ऐसी अनेक व्यवस्थाएं विकसित की और हमें आदत भी हो गई थी. आज समय की मांग ऐसी है कि उन व्यवस्थाओं को हम फिर से शुरू करें तो वो देश हित में होगा. साथियों, आज जो संकट है उसमें हमें विदेशी मुद्रा बचाने पर भी बहुत जोर देना होगा. तो हम सबका दायित्व है कि पेट्रोल डीजल की खरीद पर जो विदेशी मुद्रा खर्च होती है, पेट्रोल डीजल बचाकर हमें वो मुद्रा भी बचानी है. जो विदेशों में शादियों का, विदेशों में घूमने का, कि जब ये संकट का काल है और हमारी देशभक्ति हमें ललकार रही है तो कम से कम 1 साल के लिए हमें विदेशों में जाने की बातों को टालना चाहिए. ತೈಲ ಖರೀದಿಯನ್ನ ಹೊರತುಪಡಿಸಿದ್ರೆ ನಂತರದ ಹೆಚ್ಚಿನ ಹೊರೆ ವಿದೇಶಿ ವಿನಿಮಯದ ಮೇಲೆ ಬೀಳುತ್ತಿರೋದೇ ಚಿನ್ನವನ್ನ ಆಮದು ಮಾಡಿಕೊಳ್ಳುವುದರಿಂದ. ಆಭರಣ ಪ್ರಿಯರಾಗಿರುವ ಭಾರತೀಯರು ಯಾವುದೇ ಶುಭ ಕಾರ್ಯಗಳ ಸಮಯದಲ್ಲಿ ಚಿನ್ನ ಖರೀದಿ ಮಾಡುವುದು ಸಾಮಾನ್ಯ. ಆದರೆ ಈಗಿನ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ಇನ್ನೂ 1 ವರ್ಷ ಚಿನ್ನ ಖರೀದಿ ಮಾಡುವುದನ್ನು ಬಿಟ್ಟುಬಿಡಿ ಎಂದು ಮೋದಿ ಜನರಿಗೆ ಸಂದೇಶ ಕೊಟ್ಟಿದ್ದಾರೆ.
ಮೋದಿಯವರ ಸಲಹೆ ಇಲ್ಲಿಗೆ ನಿಂತಿಲ್ಲ. ಅಡುಗೆ ಎಣ್ಣೆ, ರಸಗೊಬ್ಬರ ಖರೀದಿಗೂ ಭಾರತ ವಿದೇಶಿ ಕರೆನ್ಸಿಯನ್ನ ಖರ್ಚು ಮಾಡುತ್ತಿದ್ದು, ಡಾಲರ್ ಎದುರು ರೂಪಾಯಿ ಅಪಮೌಲ್ಯದಿಂದ ಹೆಚ್ಚಿನ ಪ್ರಮಾಣದಲ್ಲಿ ವಿದೇಶಿ ವಿನಿಮಯ ಖರ್ಚಾಗುತ್ತಿದೆ. ಇದನ್ನೇ ಗಮನದಲ್ಲಿಟ್ಟುಕೊಂಡಿರುವ ಪ್ರಧಾನಿ ಮೋದಿ ಅಡುಗೆ ಎಣ್ಣೆಯ ಮಿತವಾದ ಬಳಕೆಯೂ ಕೂಡ ದೇಶ ಸೇವೆಯ ಭಾಗ ಎಂದು ಸಲಹೆ ನೀಡಿದ್ದಾರೆ. ಅಲ್ಲದೆ ರಸಗೊಬ್ಬರಗಳ ಬಳಕೆಗೂ ಕಡಿವಾಣ ಹಾಕುವಂತೆ ಕರೆ ನೀಡಿದ್ದಾರೆ. ಹೀಗೆ ದೇಶವಾಸಿಗಳಿಗೆ ಸಲಹೆ ರೂಪದಲ್ಲೇ ಮುಂದಿನ ದಿನಗಳಲ್ಲಿ ಎದುರಾಗಬಹುದಾದ ಸಂಕಷ್ಟಗಳ ಬಗ್ಗೆ ಎಚ್ಚರಿಸುವ ಪ್ರಯತ್ನಕ್ಕೆ ಮೋದಿ ಕೈ ಹಾಕಿದ್ದಾರೆ. ದೇಶಕ್ಕಾಗಿ ತ್ಯಾಗ ಮಾಡಿದೋನೇ ದೇಶಪ್ರೇಮಿ ಎಂಬ ಸಂದೇಶ ರವಾನಿಸಿದ್ದಾರೆ. ದೇಶದ ಪ್ರಧಾನಿ ಹೀಗೆ ಕರೆ ಕೊಡುತ್ತಲೇ ದೇಶಾದ್ಯಂತ ಸಂಚಲನ ಮೂಡಿದೆ. ಜನರು ಕೂಡ ಪ್ರಧಾನಿ ಮಾತಿನ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾರೆ. ಕೆಲವರು ಮೋದಿಯವರ ಮಾತು ಸರಿಯಾಗಿದೆ ಅಂದ್ರೆ ಮತ್ತೆ ಕೆಲವರು ಮುಂದಿನ ದಿನಗಳಲ್ಲಿ ಕಷ್ಟ ಎದುರಾಗಬಹುದು ಎಂದು ಅಂದಾಜಿಸಿದ್ದಾರೆ. ಎಲೆಕ್ಟ್ರಿಕ್ಕು ಯೂಸ್ ಮಾಡೋಂಗಿಲ್ಲ, ಗ್ಯಾಸ್ ಯೂಸ್ ಮಾಡೋಂಗಿಲ್ಲ ಅಂದರೆ ನಾವು ಊಟ ಮಾಡಿದ್ರೆ ಉಪವಾಸ ಇರಬೇಕು, ಇಲ್ಲ ಅಂದರೆ ಒನ್ ಟೈಮ್ ಊಟ ಮಾಡಬೇಕು, ಒನ್ ಟೈಮ್ ಉಪವಾಸ ಇರಬೇಕು. ಇದೊಂದೇ ದಾರಿ, ಬೇರೆ ಇದೇನು ದಾರಿ ಇಲ್ಲ. ಕೇವಲ ಜನಸಾಮಾನ್ಯರಷ್ಟೇ ಅಲ್ಲ, ಆರ್ಥಿಕ ತಜ್ಞರಿಂದಲೂ ಪ್ರಧಾನಿ ಮೋದಿ ಸಲಹೆಗೆ ಆಕ್ಷೇಪ ವ್ಯಕ್ತವಾಗುತ್ತಿದೆ. ಪ್ರಧಾನಿಯವರ ಮಾತು ಆರ್ಥಿಕತೆ ಸದೃಢವಾಗುವ ಉದ್ದೇಶದಿಂದ ಕೂಡಿದ್ದರೂ ಅದನ್ನು ಪಾಲನೆ ಮಾಡುವುದು ಕಷ್ಟ ಎನ್ನುತ್ತಿದ್ದಾರೆ. ಇದು ಎಷ್ಟು ಕಾರ್ಯಸಾಧು, ಎಷ್ಟು ರಿಯಲಿ ಇಟ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ನೀವೇ ಆಲ್ರೆಡಿ ಹೇಳ್ತಾ ಇದ್ರಿ, ಎಲ್ಲರೂ ಆಸ್ಟರಿಟಿ ಮೆಜರ್ಸ್ ನ ಎಲ್ಲರೂ ಫಾಲೋ ಮಾಡ್ತಾರ, ಹಾಗಾದ್ರೆ ಅದು ಕಷ್ಟನೇ. ಪ್ರಧಾನಿ ಮೋದಿ ಕರೆಗೆ ಕಾಂಗ್ರೆಸ್ ಕೆಂಡಾಮಂಡಲ. ಪ್ರಧಾನಿ ನರೇಂದ್ರ ಮೋದಿ ಮಾತುಗಳನ್ನ ಬಿಜೆಪಿ ನಾಯಕರು ಸಹಜವಾಗಿಯೇ ಶ್ಲಾಘಿಸುತ್ತಿದ್ದಾರೆ. ಮತ್ತೊಂದೆಡೆ ಕಾಂಗ್ರೆಸ್ ನಾಯಕರು ಸಹಜವಾಗಿಯೇ ಮೋದಿ ಮಾತುಗಳ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಒಬ್ಬರಾದ ಮೇಲೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ಮೋದಿ ನಡೆಯನ್ನ ಕಟುವಾಗಿ ಟೀಕಿಸುತ್ತಿದ್ದಾರೆ. ಮೋದಿಯವರು ಹೇಳ್ತಾರೆ, ಚಿನ್ನದ ಬೆಲೆ ಯಾಕೆ ಜಾಸ್ತಿ ಆಯಿತು ಅಂತ ಹೇಳ್ತಾ ಇಲ್ಲ, ಪೆಟ್ರೋಲ್ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾಕಾಯಿತು ಅಂತ ಹೇಳ್ತಾ ಇಲ್ಲ. ಜನಕ್ಕೆ ಯಾರಿಂದ ತೊಂದರೆ ಆಯಿತು ಅಂತ ಮೋದಿಯವರು ಎಕ್ಸ್ಪ್ಲೇನ್ ಮಾಡಬೇಕು. ಆದರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮಾತ್ರ ತಮ್ಮ ಮಿತ್ರ ಕೊಟ್ಟಿರುವ ಸಲಹೆಗಳನ್ನು ಬಲವಾಗಿ ಸಮರ್ಥಿಸಿಕೊಂಡಿದ್ದಾರೆ. ಕೈ ನಾಯಕರ ಟೀಕೆಗಳ ನಡುವೆಯೇ ಇದೆಲ್ಲ ದೇಶದ ಹಿತದೃಷ್ಟಿಯಿಂದ ನೀಡಿರುವ ಸಲಹೆಗಳು ಎಂದು ಪ್ರತಿಪಾದಿಸಿದ್ದಾರೆ. ಈಗೇನು ಇರಾನು, ಅಮೆರಿಕ, ಇಸ್ರೇಲು ಇದರ ಮಧ್ಯೆ ದೊಡ್ಡ ಸುಮಾರು 40 ದಿನದ ಕದನ ಆಯಿತು. ಅದರ ದುಷ್ಪರಿಣಾಮ ಏನಾಗಿದೆ, ನಮ್ಮ ಎಣ್ಣೆ ತರ್ತಕ್ಕಂಥ ಹಡಗು ಮುಳುಗೋಗಿದೆ. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಬಳಕೆ ಮಾಡುವಾಗ ನಿಧಾನವಾಗಿ ಎಚ್ಚರಿಕೆಯಿಂದ ಮಾಡಿ ಅಂತ ಹೇಳಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ದೆಹಲಿಯ ಕರ್ತವ್ಯ ಭವನದಲ್ಲಿ ಮಹತ್ವದ ಸಭೆ ನಡೆದಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದ ಸಭೆಯಲ್ಲಿ ಮಧ್ಯಪ್ರಾಚ್ಯ ಬಿಕ್ಕಟ್ಟು, ಭಾರತದ ಮೇಲಿನ ಪರಿಣಾಮಗಳ ಬಗ್ಗೆ ಚರ್ಚೆ ಆಗಿದೆ. ಭವಿಷ್ಯದ ಕರಾಳತೆಗಳನ್ನು ಎದುರಿಸಲು ಕೇಂದ್ರ ಸರ್ಕಾರ, ಜನಸಾಮಾನ್ಯರು ಏನೆಲ್ಲ ಮಾಡಬೇಕಾಗುತ್ತದೆ ಎಂಬೆಲ್ಲ ವಿಚಾರಗಳ ಚರ್ಚೆ ನಡೆಸಲಾಗಿದೆ. ಇದೇನೇ ಇದ್ದರೂ ಪ್ರಧಾನಿ ಮೋದಿ ಈಗಾಗಲೇ ಜನರಿಗೆ ನೀಡಿರುವ ಸಲಹೆಗಳ ಅಸಲಿ ಉದ್ದೇಶವೇನು ಎನ್ನುವುದು ಇನ್ನಷ್ಟೇ ಸ್ಪಷ್ಟವಾಗಬೇಕಿದ್ದು, ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿಯ ನಿರ್ಧಾರ ಕೈಗೊಳ್ಳುತ್ತೆ ಎಂಬುದನ್ನು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.